ಕಣ್ಣಿಗೆ ಕಾಣುವಷ್ಟು ನೋಟದ ಉದ್ದಕ್ಕೂ ಜಲಧಾರೆ, ಅದೆಷ್ಟು ಚಂದ. ಆದರೆ ಇತ್ತೀಚೆಗೆ ಮಾನವನ ದುರಾಸೆಗೆ ಕಡಲ ತೀರದಲ್ಲಿ ಅನೇಕ ಅಕ್ರಮ ಕಟ್ಟಡಗಳು ತಲೆ ಎತ್ತಿ ನಿಂತಿವೆ. ಆದರೆ ಪ್ರಕೃತಿಯ ವಿರುದ್ಧ ಸಾಗುತ್ತಿರುವ ಮಾನವನಿಗೆ ಪಾಠ ಕಲಿಸಲು ಮುಂದಾದದ್ದು ಸುನಾಮಿಯಂತಹ ನೈಸರ್ಗಿಕ ವಿಕೋಪಗಳು. ಇದೇನು ಹೇಳ್ತಿದ್ದಾರೆ ಎಂತೀರಾ? ಈ ಕುರಿತು ಒಂದಷ್ಟು ಮಾಹಿತಿ ತಿಳಿಯೋಣ ಬನ್ನಿ. ಸುನಾಮಿ ಕುರಿತಾಗಿ ಜಾಗತಿಕವಾಗಿ ಜಾಗೃತಿ ಮೂಡಿಸಲು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು 2015ರ ಡಿಸೆಂಬರ್ನಲ್ಲಿ ವಿಶ್ವ ಸುನಾಮಿ ಜಾಗೃತಿ ದಿನವನ್ನಾಗಿ ಆಚರಿಸಲು ಪ್ರಾರಂಭಿಸಿತು. ಹಾಗಾದ್ರೆ ಸುನಾಮಿ ಎಂದರೇನು ಅಂತೀರಾ? ಹೇಳ್ತೀವಿ ಕೇಳಿ. ಸುನಾಮಿ ಎಂಬ ಪದವು ಜಪಾನಿನ ಪದವಾಗಿದ್ದು ಇದರ ಅರ್ಥ ಬಂದರು ತರಂಗ. ಸುನಾಮಿ ಎನ್ನುವುದು ಭೂಕಂಪಗಳು ಅಥವಾ ಸಾಗರದೊಳಗಿನ ಜ್ವಾಲಾಮುಖಿಯ ಸ್ಫೋಟಕಗಳು ಮತ್ತು ನೀರಿನೊಳಗಿನ ಭೂಕುಸಿತಗಳಿಂದ ಉಂಟಾಗುವ ದೈತ್ಯ ಅಲೆಗಳ ಸರಣಿಯಾಗಿದೆ. ಸುನಾಮಿಯ ಅಲೆಗಳು ಗಂಟೆಗೆ 800 ಕಿಲೋಮೀಟರ್ ವೇಗದಲ್ಲಿ ಚಲಿಸಬಹುದು ಮತ್ತು ಅದರ ಎತ್ತರವು 20 ಅಡಿಗಳಿಂದ 300 ಅಡಿಗಳವರೆಗೂ ಇರಬಹುದು ಎಂದು ಅಂದಾಜಿಸಲಾಗಿದೆ. ಸುನಾಮಿ ಅಲೆಗಳ ವೇಗವು ಸಮುದ್ರದ ಆಳವನ್ನ ಅವಲಂಬಿಸಿರುತ್ತದೆ. ಆಳವಾದ ನೀರಿನಲ್ಲಿ ಸುನಾಮಿಯ ವೇಗವು ತೀವ್ರವಾಗಿರುತ್ತದೆ ಮತ್ತು ಆಳವಿಲ್ಲದ ನೀರನ್ನ ತಲುಪುವಾಗ ನಿಧಾನವಾಗಿಸುತ್ತದೆ. ಪೆಸಿಫಿಕ್ ಮಹಾಸಾಗರದಲ್ಲಿ ಸುಮಾರು 80ರಷ್ಟು ಸುನಾಮಿಗಳು ಸಂಭವಿಸುತ್ತವೆ. ಸುನಾಮಿಗಳು ಅಪರೂಪ ಆದರೆ ಅತ್ಯಂತ ಮಾರಕ ಅಲೆಗಳು. ಕಳೆದ 100 ವರ್ಷಗಳಲ್ಲಿ 58 ಸುನಾಮಿ ಘಟನೆಗಳು ಘಟಿಸಿವೆ ಎಂದು ಅಂದಾಜಿಸಲಾಗಿದೆ. ಸುನಾಮಿಯನ್ನ ಅತ್ಯಂತ ಅಪಾಯಕಾರಿ ನೈಸರ್ಗಿಕ ವಿಪತ್ತು ಎನ್ನಲಾಗುತ್ತದೆ. ಡಿಸೆಂಬರ್ 2004ರಲ್ಲಿ ಹಿಂದೂ ಮಹಾಸಾಗರದಲ್ಲಿ ಇದುವರೆಗೂ ಸಂಭವಿಸಿದ ಅತ್ಯಂತ ಭೀಕರ ಸುನಾಮಿ ಎಂದು ದಾಖಲಿಸಲಾಗಿದೆ. ಇದು ಭಾರತ, ಶ್ರೀಲಂಕಾ, ಥೈಲ್ಯಾಂಡ್ ಮತ್ತು ಇಂಡೋನೇಷ್ಯಾ ಸೇರಿದಂತೆ 14 ದೇಶಗಳಲ್ಲಿ ಅನೇಕ ಸಾವು ನೋವುಗಳಿಗೆ ಕಾರಣವಾಗಿದೆ. ಹಿಂದೂ ಮಹಾಸಾಗರದಲ್ಲಿ 2004ರ ಭೀಕರ ಸುನಾಮಿಯ ನಂತರ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ನವೆಂಬರ್ 5ರನ್ನ ವಿಶ್ವ ಸುನಾಮಿ ಜಾಗೃತಿ ದಿನವೆಂದು ಗುರುತುಪಡಿಸಿತು. ಈ ದಿನದ ಮೂಲ ಉದ್ದೇಶವೆಂದರೆ ಅಂದಾಜು 700 ದಶಲಕ್ಷಕ್ಕೂ ಹೆಚ್ಚು ಜನರು ತಗ್ಗು ಪ್ರದೇಶದ ಕರಾವಳಿ ಪ್ರದೇಶಗಳಲ್ಲಿ ವಾಸಿಸುತ್ತಿರುವವರಲ್ಲಿ ಸುನಾಮಿಯ ಬಗ್ಗೆ ಜಾಗೃತಿ ಮೂಡಿಸುವುದಾಗಿದೆ. ಭವಿಷ್ಯದಲ್ಲಿ ಸುನಾಮಿಯ ಅಪಾಯದ ವಿರುದ್ಧ ತಮ್ಮ ಆಸ್ತಿಗಳನ್ನು ಉಳಿಸಲು ಮತ್ತು ರಕ್ಷಿಸಲು ಜನರಿಗೆ ಎಚ್ಚರಿಕೆ ನೀಡುವ ಮುಂಚಿನ ಎಚ್ಚರಿಕೆಯ ವ್ಯವಸ್ಥೆಗಳು, ಸ್ಥಿತಿಸ್ಥಾಪಕ ಮೂಲಸೌಕರ್ಯಗಳ ಬಳಕೆಯನ್ನು ಹೆಚ್ಚಿಸಲು ವಿಶ್ವಸಂಸ್ಥೆ ಬಯಸಿದೆ. ಯುನೆಸ್ಕೋದ IOC ಹಾನಿಯನ್ನ ತಗ್ಗಿಸಲು ಪರಿಣಾಮಕಾರಿ ಕ್ರಮಗಳ ಬಗ್ಗೆ ಜಾಗತಿಕ ಜಾಗೃತಿ ಮೂಡಿಸುತ್ತದೆ. ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಸುನಾಮಿಯ ಮುಂಚಿನ ಎಚ್ಚರಿಕೆ ಸೇವೆಗಳೊಂದಿಗೆ ಸಮನ್ವಯ ಸಾಧಿಸಿ ಪೆಸಿಫಿಕ್, ಹಿಂದೂ ಮಹಾಸಾಗರ, ಮೆಡಿಟೇರಿಯನ್ ಮತ್ತು ಅದರ ಸುನಾಮಿ ಎಚ್ಚರಿಕೆಯ ವ್ಯವಸ್ಥೆಯ ಮೂಲಕ ವಿನಾಶವನ್ನು ಕಡಿಮೆ ಮಾಡಲು ಸಂಪರ್ಕಿತ ಸಮುದ್ರ ಪ್ರದೇಶಗಳಾದ ಕೆರೆಬಿಯನ್ ಮತ್ತು ಈಶಾನ್ಯ ಅಂಟಾರ್ಟಿಕ್ ಸಾಗರ ಈ ಬಗೆಗಳ ಸುನಾಮಿ ನಿಯಂತ್ರಿಸಲು ಪ್ರಯತ್ನಗಳನ್ನು ಮಾಡುತ್ತಿದೆ. ಜೊತೆಗೆ ನಿಯಮಿತ ಸುನಾಮಿಯ ಸಂವಹನ ಮತ್ತು ಸ್ಥಳಾಂತರಿಸುವ ಕುರಿತು IOC ಸದಸ್ಯ ರಾಷ್ಟ್ರಗಳಿಗೆ ಶಿಕ್ಷಣ ನೀಡಿ ಮಾರ್ಗಸೂಚಿಯನ್ನ ತಿಳಿಸುತ್ತಿದೆ. ವಿಶ್ವದಾದ್ಯಂತ ನಾಗರಿಕ ಸಮುದಾಯಗಳಲ್ಲಿ ಸುನಾಮಿಗಳ ಬಗ್ಗೆ ಪೂರ್ವ ಸಿದ್ಧತೆ ಮತ್ತು ತಿಳುವಳಿಕೆಯನ್ನ ಹೆಚ್ಚಿಸುತ್ತದೆ. ಪ್ರಕೃತಿಯ ಕೋಪಕ್ಕೆ ಗುರಿಯಾಗದೆ ಸುನಾಮಿಯಂತಹ ನೈಸರ್ಗಿಕ ವಿಕೋಪಗಳಿಗೆ ತುತ್ತಾಗದೆ
ನಮ್ಮನ್ನ ನಾವು ರಕ್ಷಿಸಿಕೊಂಡು ಪರಿಸರ ಕೂಡ ಉಳಿಸೋಣ.